ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ಸ್ಟಿಂಗ್ ಎನ್ನುವ ಸ್ಲೋ ಪಾಯ್ಸನ್ ಪಾನೀಯ, ಅದರಿಂದ ಆಗುವ ಅಡ್ಡ ಪರಿಣಾಮಗಳು ನಿಮಗೆ ಗೊತ್ತಾ? ನೀವು ಸ್ಟಿಂಗ್ ಎನರ್ಜಿ ಡ್ರಿಂಕ್ ಕುಡಿಯುತ್ತೀರಾ? ಹಾಗಿದ್ದರೆ ಕೇಳಿ. ಅದರಲ್ಲಿ ಬಳಸಲಾಗುತ್ತಿರುವ ರಾಸಾಯನಿಕ ಪದಾರ್ಥಗಳು ನಿಮ್ಮನ್ನು ಅನಾರೋಗ್ಯಕ್ಕೆ ಈಡು ಮಾಡಿ ಸಾವಿನ ದವಡೆಗೆ ತಳ್ಳಬಹುದು. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದ್ದು ವೈದ್ಯಕೀಯ ಲೋಕವೇ ನಿಜವೆಂದು ಒಪ್ಪಿಕೊಂಡಿದೆ. ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಅಸಲಿ ಕಹಾನಿ ಮುಕ್ತಧ್ವನಿ ವೀಕ್ಷಕರಿಗಾಗಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಅಮೆರಿಕ ಮೂಲದ ಬಹುರಾಷ್ಟ್ರೀಯ ಕಂಪನಿ ಪೆಪ್ಸಿಕೋ ಒಡೆತನದ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಭಾರತದ ಸಣ್ಣ ಪುಟ್ಟ ಪಾನ್ ಬೀಡಾಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾರಾಟವಾಗುತ್ತಿದೆ. ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಹಿಡಿದು ಕಾಲೇಜು ಮೆಟ್ಟಿಲು ಹತ್ತಿರುವ ಯುವಕರು ಅತಿ ಹೆಚ್ಚಾಗಿ ಎನರ್ಜಿ ಡ್ರಿಂಕ್ನ ಕಾಯಂ ಕಸ್ಟಮರ್ಗಳಾಗಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಮಕ್ಕಳು ಸ್ಟಿಂಗ್ನ ಗೀಳು ಹಚ್ಚಿಕೊಂಡಿವೆ. ಮೊದಲಿಗೆ ಇದು ಸಾಫ್ಟ್ ಡ್ರಿಂಕ್ ಎನ್ನುವ ಕಾರಣಕ್ಕೆ ಕುಡಿಯುವ ಯುವ ಜನಾಂಗ ಬರಬರ್ತಾ ಅದರ ದಾಸರಾಗುತ್ತಿದ್ದಾರೆ. ಆದರೆ ಅದರಲ್ಲಿ ಸೇರಿಸುವ ಕೆಫಿನ್ ಎನ್ನುವ ಪದಾರ್ಥವು ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚಿಗೆ ಸೇವಿಸಿದರೆ ಆಗುವ ಅಡ್ಡ ಪರಿಣಾಮಗಳು ಒಂದೆರಡಲ್ಲ, ಒಂದು ರೀತಿಯಿಂದ ಸ್ಲೋ ಪಾಯ್ಸನ್ ಅಂದರೂ ತಪ್ಪಿಲ್ಲ. ಏಕೆಂದರೆ ಅದನ್ನು ನಮ್ಮ ಭಾರತೀಯ ವೈದ್ಯ ಲೋಕವೇ ದೃಢಪಡಿಸಿವೆ. ಸಾಕಷ್ಟು ವೈದ್ಯರುಗಳು ಕೂಡ ಸ್ಟಿಂಗ್ ಸೇರಿದಂತೆ ಎನರ್ಜಿ ಡ್ರಿಂಕ್ಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳಿರುವ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಸಾಕಷ್ಟು ಲಭ್ಯವಿವೆ. ಬೇಕಾದರೆ ನೀವು ಒಮ್ಮೆ ಯೂಟ್ಯೂಬ್ನಲ್ಲಿ ಪರಿಶೀಲಿಸಬಹುದು. ಸ್ಟಿಂಗ್ನಲ್ಲಿರುವ ಕೆಫಿನ್ ಅಂಶದಿಂದ ಆಗುವ ಅಡ್ಡ ಪರಿಣಾಮಗಳು. ಅತಿಯಾದ ಕೆಫಿನ್ ಸೇವನೆಯು ಹೃದಯ ಬಡಿತವನ್ನು ಮತ್ತು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಹೃದಯದ ಸಮಸ್ಯೆಗಳಿಗೆ, ಹೃದಯಾಘಾತದ ಅಪಾಯಕ್ಕೆ ಕಾರಣವಾಗುತ್ತದೆ. ಕೆಫಿನ್ ಮನುಷ್ಯನ ನರಮಂಡಲವನ್ನು ಉತ್ತೇಜಿಸುತ್ತದೆ, ಆದರೆ ಅತಿಯಾದ ಸೇವನೆಯು ಆತಂಕ, ಒತ್ತಡ, ನಿದ್ರೆಗೆಡುವಿಕೆ ಮತ್ತು ತಲೆನೋವುಗಳನ್ನು ಉಂಟು ಮಾಡುತ್ತದೆ. ಇನ್ನು ಕೆಲವರಲ್ಲಿ ಇದು ಚಡಪಡಿಕೆ, ಭಯ, ಮಾನಸಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ. ಕೆಫಿನ್ ಅಂಶವು ಅತಿಯಾದರೆ ಮನುಷ್ಯನ ದೇಹದಲ್ಲಿ ಆಮ್ಲತೆಯನ್ನು ಹೆಚ್ಚಿಸುವುದರಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಹೊಟ್ಟೆ ಹುಣ್ಣುಗಳು ಉಂಟಾಗಬಹುದು. ಅಲ್ಲದೆ ಜಠರದ ಆಮ್ಲಗಳ ಉತ್ಪಾದನೆ ಹೆಚ್ಚಿಸಿ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅನ್ನು ಉಲ್ಬಣಗೊಳಿಸುತ್ತದೆ. ಕೆಫಿನ್ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಮೂತ್ರ ವಿಸರ್ಜನೆ ಹೆಚ್ಚಾಗುತ್ತದೆ. ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ದೀರ್ಘಕಾಲಿಕ ಅತಿಯಾದ ಕೆಫಿನ್ ಸೇವನೆಯು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಹಾಕಬಹುದು ಮತ್ತು ಮೂತ್ರಪಿಂಡಗಳಲ್ಲಿ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಮನುಷ್ಯನ ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ಮೂತ್ರದ ಮೂಲಕ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಇದರಿಂದ ಮೂಳೆಗಳು ದುರ್ಬಲವಾಗಬಹುದು ಮತ್ತು ಆಸ್ಟಿಯೋಪೋರೋಸಿಸ್ ಅಪಾಯವನ್ನು ಹೆಚ್ಚಿಸುತ್ತದೆ. ಅತಿಯಾದ ಕೆಫಿನ್ ಸೇವನೆಯು ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತಾ ಸಾಗುತ್ತದೆ ಮತ್ತು ದೇಹದ ಸ್ವಾಭಾವಿಕ ಚಟುವಟಿಕೆಗಳನ್ನು ಬಾಧಿಸುತ್ತದೆ. ಗರ್ಭಿಣಿಯರು ಅತಿಯಾದ ಕೆಫಿನ್ ಸೇವಿಸಿದರೆ ಗರ್ಭಪಾತ, ನಿಗದಿತ ಅವಧಿಗಿಂತ ಮುಂಚಿತವೇ ಡೆಲಿವರಿ ಆಗುವುದು ಅಥವಾ ಶಿಶುವಿನ ತೂಕ ಕಡಿಮೆಯಾಗುವ ಅಪಾಯವನ್ನು ಹೆಚ್ಚಿರುತ್ತದೆ. ಪುರುಷರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನೂ ಕೂಡ ಕಡಿಮೆ ಮಾಡುತ್ತದೆ. ಮನುಷ್ಯನ ದೇಹಕ್ಕೆ ಅಪಾಯಕಾರಿ. ಹೆಣ್ಣಿರಲಿ ಅಥವಾ ಗಂಡಿರಲಿ, ಕೆಫಿನ್ ಅಂಶವು ಅತಿಯಾಗಿ ಮಾನವನ ದೇಹ ಸೇರಿದರೆ ಹೃದಯ, ರಕ್ತನಾಳ, ಮಿದುಳು, ನರಮಂಡಲ, ಜೀರ್ಣಾಂಗ ವ್ಯವಸ್ಥೆ, ಮೂತ್ರಪಿಂಡಗಳು, ಮೂಳೆಗಳು, ಸ್ನಾಯುಗಳು, ರೋಗ ನಿರೋಧಕ ಶಕ್ತಿಯೂ ಸೇರಿದಂತೆ ಗರ್ಭಧಾರಣೆ ಮತ್ತು ಸಂತಾನೋತ್ಪತ್ತಿ ಮೇಲೆ ತೀವ್ರತರವಾದ ಅಡ್ಡ ಪರಿಣಾಮಕ್ಕೆ ಕಾರಣವಾಗುತ್ತದೆ ಎಂದು ತಜ್ಞ ವೈದ್ಯರುಗಳೇ ಖಚಿತಪಡಿಸಿದ್ದಾರೆ. ಆ ಮೂಲಕ ಕೆಫಿನ್ ಅಂಶವು ಮನುಷ್ಯನ ದೇಹಕ್ಕೆ ಅಪಾಯಕಾರಿಯಾಗಿರುವುದಂತೂ ಸುಳ್ಳಲ್ಲ. ಸಾವಿರಾರು ಕೋಟಿಯ ವ್ಯವಹಾರ. 2017ರಲ್ಲಿ ₹20 ಮುಖಬೆಲೆಯಿಂದ ಭಾರತದ ಮಾರುಕಟ್ಟೆಗೆ ಲಗ್ಗೆಯಿಟ್ಟ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಆ ವರ್ಷ 148 ಕೋಟಿ ವ್ಯವಹಾರ ಮಾಡಿತ್ತು. ಕಳೆದ ವರ್ಷ 2024 ಡಿಸೆಂಬರ್ ಅಂತ್ಯದ ವೇಳೆಗೆ ಸುಮಾರು 4,000 ಕೋಟಿ ವಹಿವಾಟು ನಡೆಸಿದೆ ಎಂದು ಸಮೀಕ್ಷೆಗಳ ವರದಿ ಹೇಳುತ್ತಿವೆ. ಆ ಮೂಲಕ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಹೆಸರಿನಲ್ಲಿ ಭಾರತದ ಯುವ ಜನಾಂಗವನ್ನು ತನ್ನ ಬಲೆಗೆ ಕೆಡವಿಕೊಂಡು ಅಂತಾರಾಷ್ಟ್ರೀಯ ದೈತ್ಯ ಕಂಪನಿಯಾದ ಪೆಪ್ಸಿಕೋ ಸಾವಿರಾರು ಕೋಟಿ ಕೊಳ್ಳೆ ಹೊಡೆಯುತ್ತಿದೆ. ಆ ಹಣವನ್ನು ತನ್ನ ದೇಶವಾದ ಅಮೆರಿಕಕ್ಕೆ ಸಾಗಿಸುತ್ತಿದೆ. ಜೊತೆಗೆ ತಾನು ಸಾಚಾ ಎಂದು ನಿರೂಪಿಸುವುದಕ್ಕಾಗಿ ಈ ಪೆಪ್ಸಿಕೋ ಕಂಪನಿ ಮೂಗಿಗೆ ತುಪ್ಪ ಒರೆಸಿದಂತೆ ನಮ್ಮನ್ನಾಳುವ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಿದೆ ನಿಜ. ಆದರೆ ದೇಶದ ಭವಿಷ್ಯವಾಗಿರುವ ಯುವ ಜನಾಂಗದ ಆರೋಗ್ಯಕ್ಕೆ ವಿಷ ಉಣಿಸುತ್ತಿರುವುದು ಘೋರ ದುರಂತವೇ ಸರಿ. ಅಮೆರಿಕದಲ್ಲಿ ಸ್ಟಿಂಗ್ ಮಾರಾಟ ಇಲ್ಲ. ಎನರ್ಜಿ ಡ್ರಿಂಕ್ಗಳು ರಾಸಾಯನಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಿಸಲ್ಪಡುವುದರಿಂದ ಮತ್ತು ಯುವ ಜನಾಂಗದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಕಾರಣದಿಂದ ಡೆನ್ಮಾರ್ಕ್, ಸೌದಿ ಅರೇಬಿಯಾ, ಫ್ರಾನ್ಸ್, ನಾರ್ವೆ, ಕಜಕಿಸ್ತಾನ್, ಪೋಲ್ಯಾಂಡ್, ಕೆನಡಾ ದೇಶಗಳು ಕಡ್ಡಾಯವಾಗಿ ಎನರ್ಜಿ ಡ್ರಿಂಕ್ಗಳನ್ನು ಬ್ಯಾನ್ ಮಾಡಿವೆ. ಅಷ್ಟೇ ಏಕೆ, ಪೆಪ್ಸಿಕೋ ಕಂಪನಿಯ ಮೂಲ ದೇಶ ಅಮೆರಿಕದಲ್ಲಿಯೇ ಈ ಸ್ಟಿಂಗ್ ಮಾರಾಟಕ್ಕೆ ಇಲ್ಲ. ಹೀಗಿರುವಾಗ ನಮ್ಮ ದೇಶದಲ್ಲಿ ಅದು ಹೇಗೆ ಈ ಸ್ಟಿಂಗ್ ಮಾರಾಟವಾಗುತ್ತಿದೆ ಎನ್ನುವ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುವುದಂತೂ ಗ್ಯಾರಂಟಿ.
ಪ್ರಮೋಟ್ ಮಾಡುತ್ತಿರುವುದು ದುರಂತ. ಮನುಷ್ಯನ ಜೀವಕ್ಕೆ ಹಾನಿ ಉಂಟು ಮಾಡುವ ಪದಾರ್ಥಗಳನ್ನು ಮಿಶ್ರಣ ಮಾಡಿದ ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಬಾಲಿವುಡ್ ನಟರು ಸೇರಿದಂತೆ ಕೆಲ ಚಿತ್ರನಟರು ಸ್ಟಿಂಗ್ ಪ್ರಮೋಟ್ ಮಾಡುತ್ತಿರುವುದು ದುರಂತವೇ ಸರಿ. ಏಕೆಂದರೆ ಇಂಥ ನಟರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದು ಅವರುಗಳು ತಮ್ಮ ನೆಚ್ಚಿನ ನಟನನ್ನು ಅನುಸರಿಸುವುದು ಸರ್ವೇಸಾಮಾನ್ಯ. ಇದನ್ನು ಅರ್ಥ ಮಾಡಿಕೊಂಡಿರುವ ಪೆಪ್ಸಿಕೋ ಕಂಪನಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಜಾಹೀರಾತುಗಳಿಗಾಗಿ ಚಿತ್ರನಟರನ್ನು ಬಳಸಿಕೊಂಡು ಯುವ ಜನಾಂಗವನ್ನು ತನ್ನತ್ತ ಸೆಳೆಯುವಂತೆ ಮಾಡಿದೆ. ಇದರಿಂದಾಗಿ ಇವತ್ತು ಎಲ್ಲಿ ನೋಡಿದರಲ್ಲಿ ಹಳ್ಳಿಯಿಂದ ಹಿಡಿದು ದಿಲ್ಲಿಯಂಥ ದೊಡ್ಡ ದೊಡ್ಡ ಮಹಾನಗರಗಳಲ್ಲೂ ಸ್ಟಿಂಗ್ ಭರ್ಜರಿಯಾಗಿ ಮಾರಾಟವಾಗುತ್ತಿದೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಒಟ್ಟಾರೆ ಮನುಷ್ಯನ ದೇಹಕ್ಕೆ ವಿವಿಧ ರೀತಿಯಲ್ಲಿ ದುಷ್ಪರಿಣಾಮ ಬೀರುವಂತಹ ಹಾಗೂ ಸಾವಿಗೆ ಕಾರಣವಾಗುವಂತಹ ರಾಸಾಯನಿಕವಾದ ಕೆಫೀನ್ ಅಂಶ ಅಧಿಕವಾಗಿರುವ ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಇನ್ನು ಮುಂದಾದರೂ ಸೇವಿಸುವುದನ್ನು ನಿಲ್ಲಿಸಿ. ಜೊತೆಗೆ ಪಾಲಕರು ತಮ್ಮ ಮಕ್ಕಳಿಗೆ ಸ್ಟಿಂಗ್ ಕೊಡಿಸಲೇಬೇಡಿ. ಇದು ಮುಕ್ತಧ್ವನಿ ಬಳಗದ ಕಳಕಳಿ. ಇಂತಹ ಸ್ವಾರಸ್ಯಕರ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.